ಬೇಸಿಗೆಯಲ್ಲಿ ಸುಸ್ತು, ಆಯಾಸ, ಬಾಯಾರಿಕೆ ಇದೆಲ್ಲವನ್ನ ತಕ್ಷಣ ಕಡಿಮೆ ಮಾಡುವಂತಹ ಒಂದು ಪಾನಕ ಅಂತ ಹೇಳಿದರೆ ಇದು ಮಾವಿನಕಾಯಿ ಪಾನಕ. ಇದನ್ನು ಮಾಡ್ಕೊಳ್ಳೋದು ಬಹಳನೇ ಈಸಿ. ನಾವು ಪಾನಕ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸನ್ನು ಮಾಡಿಟ್ಕೊಂಡು ತುಂಬ ದಿನ ಇದನ್ನು ಯೂಸ್ ಮಾಡಬಹುದು. ನಮಸ್ಕಾರ ಎಲ್ರಿಗೂ, ಜಾಯ್ಸ್ ಆಫ್ ಮಲೆನಾಡು ಚಾನೆಲ್ಗೆ ತಮಗೆಲ್ರಿಗೂ ಸ್ವಾಗತ. ನಾನಿಲ್ಲಿ ಒಂದು ಮಾವಿನಕಾಯಿ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಇದರ ಸಿಪ್ಪೆನ ಮೊದಲು ತೆಗಿಬೇಕು. ಇಡಿಯಾಗಿ ಮಾವಿನಕಾಯಿಯನ್ನು ಬೇಯಿಸ್ಕೊಂಡು ಕೂಡ ಈ ಜ್ಯೂಸ್ ಮಿಕ್ಸನ್ನು ಮಾಡ್ಕೊಳ್ಬಹುದು. ಆದರೆ ನಾನಿಲ್ಲಿ ಬಹಳ ಈಸಿ ಆಗಲಿ ಅನ್ನೋ ಕಾರಣಕ್ಕೆ ಇದರ ಸಿಪ್ಪೆನೆಲ್ಲ ತೆಗೆದು ಮಾಡ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಮಾವಿನಕಾಯಿ ತಗೊಳ್ಬಹುದು. ಆದರೆ ಮಾವಿನಕಾಯಿ ಹುಳಿ ಜಾಸ್ತಿ ಇದ್ದಾಗ ನಾವು ಇದಕ್ಕೆ ಸಕ್ಕರೆ ಅಥವಾ ಬೆಲ್ಲವನ್ನು ಹಾಕೋ ಪ್ರಮಾಣ ಜಾಸ್ತಿ ಆಗ್ತದೆ. ಹಾಗಾಗಿ ಆದಷ್ಟು ಕಡಿಮೆ ಹುಳಿ ಇರುವಂಥ ಮಾವಿನಕಾಯಿಯಿಂದ ಈ ಪಾನಕವನ್ನು ಮಾಡ್ಕೊಳ್ಬೇಕು. ನಾನಿಲ್ಲಿ ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಚಿಕ್ಕದಾಗಿ ಹೆಚ್ಕೊಳ್ಬೇಕು ಇವಾಗ, ಯಾಕೆಂದರೆ ಇದನ್ನು ಬೇಯಿಸಿ ಮಾಡುವಂಥದ್ದು. ಇದು ಸ್ವಲ್ಪ ಬೇಗ ಬೇಯಲಿ ಅನ್ನೋ ಕಾರಣಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮಾವಿನಕಾಯಿ ಬೇಗ ಬೇಯ್ತದೆ, ತುಂಬ ಹೊತ್ತೇನು ಬೇಡ. ಈಗ ನಾನು ಇದಿಷ್ಟು ಮಾವಿನಕಾಯಿನ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಮಾವಿನಕಾಯಿ ತುಂಬ ಸಿಗುವಾಗ ಈ ರೀತಿ ಒಂದು ಮಿಕ್ಸನ್ನು ಮಾಡಿಟ್ಕೊಂಡ್ರೆ ನಾವು ಬಹಳ ದಿನ ಇದನ್ನು ಯೂಸ್ ಮಾಡಬಹುದು. ಇದು ಇನ್ಸ್ಟೆಂಟಾಗಿ ನಮಗೆ ಎನರ್ಜಿ ಕೊಡುವಂಥ ಡ್ರಿಂಕ್ ಅಂತ ಹೇಳ್ಬೋದು. ನಾನೀಗ ಒಂದು ಪಾತ್ರೆ ತಗೊಂಡು ಅದಕ್ಕೆ ಈ ಹೋಳುಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ತುಂಬ ನೀರು ಹಾಕಬಾರ್ದು, ಸ್ವಲ್ಪ ನೀರು ಹಾಕಿದರೆ ಸಾಕು. ಮತ್ತು ಮಾವಿನಕಾಯಿ ಬೇಯೋದಕ್ಕೆ ತುಂಬ ನೀರೇನು ಬೇಡ, ಬೇಗ ಬೇಯ್ತದೆ. ಈಗ ನಾನೊಂದು ಅರ್ಧ ಲೋಟದಷ್ಟು ನೀರು ಹಾಕಿದ್ದೀನಿ. ಇದನ್ನು ನಾವು ಬೇಯೋದಕ್ಕೆ ಇಟ್ಕೊಳ್ಳೋಣ. ಮೀಡಿಯಂ ಫ್ಲೇಮಲ್ಲಿ ಇದನ್ನು 5 ನಿಮಿಷ ಬೇಯಿಸ್ಕೊಳ್ಬೇಕು. ಇದಕ್ಕೆ ಉಪ್ಪೇನು ಇವಾಗ ಹಾಕೋದು ಬೇಡ. ಇದನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಬೇಕು. ಇವಾಗ 5 ನಿಮಿಷ ಆಗಿದೆ. ಇದು ಚೆನ್ನಾಗಿ ಬೆಂದಿರ್ತದೆ. ನೋಡಿ, ಇದು ಸಾಫ್ಟ್ ಆಗಿದೆ. ನಾವಿಲ್ಲಿ ಸ್ಪೂನಲ್ಲಿ ನೋಡೋವಾಗಲೇ ಗೊತ್ತಾಗ್ತದೆ ತುಂಬ ಸಾಫ್ಟ್ ಆಗಿದೆ. ನೀರು ಕೂಡ ಡ್ರೈ ಆಗಿದೆ. ಇಷ್ಟಾದರೆ ಸಾಕು. ಸ್ಟವ್ ಆಫ್ ಮಾಡಿ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ನಾವಿದನ್ನು ಗ್ರೈಂಡ್ ಮಾಡಬೇಕು. ಹಾಗಾಗಿ ಪೂರ್ತಿ ತಣ್ಣಗಾದ್ಮೇಲೆ ನಾವಿದನ್ನು ಜಾರಿಗೆ ಹಾಕ್ಕೊಳ್ಬೇಕು. ನಾನೊಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ತಣ್ಣಗಾಗಿರೋ ಮಾವಿನಕಾಯಿ ಹೋಳುಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ ಎಷ್ಟು ಸಾಫ್ಟ್ ಆಗಿದೆ, ನೀರು ಕೂಡ ಡ್ರೈ ಆಗಿದೆ. ನಾವು ಇದಿಷ್ಟನ್ನು ಈಗ ಜಾರಿಗೆ ಹಾಕ್ಕೊಳ್ಳೋಣ. ಮೊದಲು ಇದಕ್ಕೆ ಇನ್ನೂ ಕೆಲವು ಇಂಗ್ರೀಡಿಯೆಂಟ್ ಹಾಕ್ಕೊಳ್ಬೇಕು. ನಾನೀಗ ಮೊದಲು ಮಾವಿನಕಾಯಿ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ. ಇನ್ನಿದಕ್ಕೆ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕಬೇಕು. ನಾನಿಲ್ಲಿ ಪುದೀನ ಎಲೆಗಳನ್ನು ಚೆನ್ನಾಗಿ ತೊಳ್ಕೊಂಡು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ಇನ್ನು ಅರ್ಧ ಸ್ಪೂನ್ನಷ್ಟು ಜೀರಿಗೆ, ಅರ್ಧ ಸ್ಪೂನ್ನಷ್ಟು ಕಾಳುಮೆಣಸನ್ನು ಇದಕ್ಕೆ ಹಾಕ್ಕೋಬೇಕು. ಕಾಳುಮೆಣಸಿನ ಬದಲಾಗಿ ಒಂದು ಹಸಿಮೆಣಸನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಬಹುದು. ಇನ್ನು ರುಚಿಗೆ ನಾನಿಲ್ಲಿ 3 ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲವನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಬೆಲ್ಲದ ಬದಲಿಗೆ ಸಕ್ಕರೆ ಅಥವಾ ಕಲ್ಲು ಸಕ್ಕರೆಯನ್ನು ಕೂಡ ಇಲ್ಲಿ ಯೂಸ್ ಮಾಡಬಹುದು. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ನೀರೇನು ಹಾಕಬಾರ್ದು, ಹಾಗೇನೆ ನಯವಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ನೋಡಿ, ನಾನಿಲ್ಲಿ ಮಾಡಿದ್ದೀನಲ್ಲ, ಈ ರೀತಿ ಮಾಡ್ಕೊಳ್ಬೇಕು. ಇದನ್ನು ಶೋಧಿಸ್ಕೊಳ್ಬೇಕು ಅಂತೇನಿಲ್ಲ. ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ರೆ ತುಂಬ ದಿನ ಇದು ಕೆಡೋದಿಲ್ಲ. ನಾವು ಬೇಕಂದಾಗ ಇದನ್ನು ಯೂಸ್ ಮಾಡ್ಕೊಳ್ಬಹುದು. ನೋಡಿ, ನಾನಿಲ್ಲಿ ಒಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ. ಈ ರೀತಿ ಪೇಸ್ಟ್ ಆಗಿದೆ ಇದು. ಇವಾಗ ಜ್ಯೂಸ್ ಹೇಗೆ ಮಾಡೋದು ನೋಡೋಣ. ನಾನು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ನಮಗೆ ಬೇಕಾದ ಪ್ರಮಾಣದಲ್ಲಿ ಈ ಮಿಶ್ರಣವನ್ನು ಸೇರಿಸ್ಕೊಳ್ಬೇಕು. ನಾನಿಲ್ಲಿ 2 ಲೋಟ ಜ್ಯೂಸ್ ಮಾಡ್ಕೊಳ್ತಾ ಇರೋದ್ರಿಂದ 2 ರಿಂದ 3 ಸ್ಪೂನಷ್ಟು ಮಿಶ್ರಣವನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ 2 ಕಪ್ ನೀರು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಎಷ್ಟು ಪಾನಕ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಈ ಮಿಶ್ರಣ ಮತ್ತು ನೀರನ್ನು ಸೇರಿಸ್ಕೊಳ್ಬೇಕು. ಇವಾಗ ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಇವಾಗ ಇದಕ್ಕೆ 1-2 ಪುದೀನ ಎಲೆ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಪುದೀನ ಎಲೆ ಆಪ್ಷನಲ್, ನಾವು ಗ್ರೈಂಡ್ ಮಾಡೋದಕ್ಕೆ ಹಾಕಿರ್ತೀವಿ, ಇದ್ರೆ ಹಾಕ್ಕೊಳ್ಬೋದು ಅಷ್ಟೇ. ಹಾಗೆಯೇ ಸ್ವಲ್ಪ ನಿಂಬೆ ರಸ ಸೇರಿಸ್ಕೊಂಡು, ನಾವು ನೀರು ಹಾಕಿರೋದ್ರಿಂದ ಇಲ್ಲಿ ಸಿಹಿ ಕಡಿಮೆ ಆಗ್ತಿದೆ ಅಂತ ಅನಿಸಿದ್ರೆ ಒಂದು ಸ್ವಲ್ಪ ಅದಕ್ಕೆ ಶುಗರ್ ಅಥವಾ ಬೆಲ್ಲನ ಸೇರಿಸ್ಕೊಳ್ಬೋದು. ನಾನು 1 ಸ್ಪೂನಷ್ಟು ಬೆಲ್ಲನ ಸೇರಿಸ್ಕೊಂಡು ಇದನ್ನು ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಪಾನಕ ರೆಡಿ ಆದಮೇಲೆ ನಾವು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿಟ್ಟು ಯೂಸ್ ಮಾಡಬಹುದು, ಅಥವಾ ಐಸ್ ಕ್ಯೂಬ್ಸನ್ನು ಕೂಡ ನಾವಿಲ್ಲಿ ಹಾಕ್ಕೊಳ್ಬೋದು. ಆದರೆ ನಾನು ಬಹಳ ತಣ್ಣಗಿನ ನೀರನ್ನು ಯೂಸ್ ಮಾಡಿರೋದ್ರಿಂದ ನಾನು ಐಸ್ ಕ್ಯೂಬ್ಸನ್ನು ಇಲ್ಲಿ ಹಾಕ್ತಾ ಇಲ್ಲ. ಈಗ ನಾನು ಸರ್ವಿಂಗ್ ಗ್ಲಾಸನ್ನು ರೆಡಿ ಮಾಡಿಟ್ಕೊಳ್ತಾ ಇದ್ದೀನಿ. ಇಲ್ಲಿ ನಾವು ಮಾವಿನಕಾಯಿ, ಪುದೀನ ಎಲೆ, ಬೆಲ್ಲ, ಕಾಳುಮೆಣಸು, ಜೀರಿಗೆ ಹಾಗೆ ನಿಂಬೆ ರಸ ಇದಿಷ್ಟನ್ನು ಮಾತ್ರ ಯೂಸ್ ಮಾಡಿರೋದ್ರಿಂದ ಇದನ್ನು ಬಹಳ ಹೆಲ್ದಿ ಡ್ರಿಂಕ್ ಅಂತ ಹೇಳ್ಬೋದು. ನಾವಿಲ್ಲಿ ಯಾವುದೇ ರೀತಿಯಾಗಿ ಆರ್ಟಿಫಿಷಿಯಲ್ ಕಲರ್ ಅಥವಾ ಪ್ರಿಸರ್ವೇಟಿವ್ ಯೂಸ್ ಮಾಡಲಿಲ್ಲ. ಹಾಗಾಗಿ ಇದನ್ನು ಯಾರು ಬೇಕಾದರೂ ಆರಾಮಾಗಿ ಕುಡಿಬಹುದು. ಇವಾಗ ತುಂಬ ಆರೋಗ್ಯಕರವಾದ ಪಾನಕ ರೆಡಿ ಆಯಿತು. ಇದನ್ನು ನೋಡೋವಾಗಲೇ ಗೊತ್ತಾಗ್ತದೆ ಇದು ತುಂಬ ಟೇಸ್ಟಿಯಾಗಿದೆ ಅಂತ. ನಾವಿದನ್ನು ಮಾವಿನಕಾಯಿ ಪಾನಕ ಅಥವಾ ಶರ್ಬತ್ ಅಂತ ಹೇಳ್ತೀವಿ. ಇದನ್ನು ಆಂಪನ್ನ ಅಂತ ಕೂಡ ಕರೀತಾರೆ. ನೀವು ಇದನ್ನು ಒಂದ್ಸಲ ಟ್ರೈ ಮಾಡಿದ್ರೆ ಪ್ರತಿ ಮಾವಿನಕಾಯಿ ಸೀಸನ್ನಲ್ಲೂ ಖಂಡಿತ ನೀವು ಈ ಶರ್ಬತ್ತನ್ನು ಮಾಡ್ಕೊಳ್ತೀರಾ. ತುಂಬ ಈಸಿಯಾದ, ತುಂಬ ಆರೋಗ್ಯಕರವಾದ ಮಾವಿನಕಾಯಿ ಪಾನಕ ಅಥವಾ ಮಾವಿನಕಾಯಿ ಶರ್ಬತ್ತನ್ನು ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿ. ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಹೊಸ ವಿಷಯದ ಜೊತೆ ಸಿಗೋಣ. ಶುಭವಾಗಲಿ. ನಮಸ್ಕಾರ.